ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ವ್ಲಾಗ್. ತಾವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಈ ಒಂದು ವ್ಲಾಗಲ್ಲಿ ನಮ್ಮ ಕ್ಲೌಡ್ ಕಿಚನ್ ಬಿಸ್ನೆಸ್ ಬಗ್ಗೆ ಕೆಲವು ಮಾತುಗಳು, ಕೆಲವು ಎಕ್ಸ್ಪೀರಿಯನ್ಸ್ಗಳನ್ನು ಶೇರ್ ಮಾಡ್ಕೊತೀನಿ. ಕಂಪ್ಲೀಟಾಗಿ ವ್ಲಾಗ್ನ ಸ್ಕಿಪ್ ಮಾಡ್ದಿರಾ ನೋಡಿ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಸೊ ಬಹಳ ದಿನಗಳ ನಂತರ ನಾನು ಕ್ಲೌಡ್ ಕಿಚನ್ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಪ್ರತಿ ಶನಿವಾರ ಭಾನುವಾರ ನಾವು ನಮ್ಮ ಕ್ಲೌಡ್ ಕಿಚನ್ ವ್ಯಾಪಾರನ ಮಾಡ್ತಿದ್ದೀವಿ. ಬಟ್ ಕಾರಣಾಂತರಗಳಿಂದ ಬ್ಲಾಗ್ಸ್ ಮುಖಾಂತರ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಆಗಿರಲಿಲ್ಲ. ಸೊ ಅದಕ್ಕೆ ಭಾಳಷ್ಟು ಸಬ್ಸ್ಕ್ರೈಬರ್ಸು ನೀವು ಕ್ಲೌಡ್ ಕಿಚನ್ ವ್ಯಾಪಾರನ ಮಾಡ್ತಿದ್ದೀರಾ ಇಲ್ವಾ, ಅಪ್ಡೇಟ್ ಮಾಡಿ, ಏನಕ್ಕೆ ನೀವು ಕ್ಲೌಡ್ ಕಿಚನ್ ಬ್ಲಾಗ್ಸ್ನ ಶೇರ್ ಮಾಡ್ತಾ ಇಲ್ಲ ಅಂತ ಕಾಮೆಂಟ್ ಮೂಲಕ ಮತ್ತೆ ಪರ್ಸ್ನಲ್ ಆಗಿ ಕನೆಕ್ಟ್ ಆಗಿನೂ ಸಹ ಪ್ರಶ್ನೆಗಳು ಕೇಳಿದ್ದುಂಟು. ಸೊ ಅವಕ್ಕೆಲ್ಲನೂ ಉತ್ತರ ಕೊಡ್ತೀನಿ. ಆ್ಯಕ್ಚುಲಿ ನನ್ನ ಹತ್ರ ಫೋನ್ ಇರಲಿಲ್ಲ. ನನ್ನ ಮಗನ ಸ್ಕೂಲಲ್ಲಿ ಪ್ರಾಜೆಕ್ಟ್ ಇತ್ತು. ಸೊ ಅದರಿಂದ ಅವನು ನನ್ನ ಫೋನ್ ಯೂಸ್ ಮಾಡ್ತಾ ಇದ್ದ. ಆಲ್ಮೋಸ್ಟ್ 4 ಡೇಸು ನನ್ನ ಫೋನ್ನ ಸ್ಕೂಲ್ಗೆ ಎತ್ಕೊಂಡೋಗಿದ್ದ. ಮತ್ತು ಮನೇಲಿ ಇದ್ದಾಗ್ಲೂ ಸಹ ಫೋನ್ ಮುಖಾಂತರನೇ ಮೀಟಿಂಗ್ಸ್ ಅಟೆಂಡ್ ಮಾಡ್ತಿದ್ದ. ಸೊ ಆದ ಕಾರಣದಿಂದ ನಾನು ಕ್ಲೌಡ್ ಕಿಚನ್ ವ್ಲಾಗ್ ಸ್ಪೆಷಲಿ ಕ್ಯಾಪ್ಚರ್ ಮಾಡಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಯಾಕಂದರೆ ಕ್ಲೌಡ್ ಕಿಚನ್ ವ್ಲಾಗು ಅಂತ ಬಂದಾಗ ಕಂಪ್ಲೀಟಾಗಿ ಏನಾದರೂ ಒಂದು ಮೆಸೇಜನ್ನು ಕೊಡೋದಕ್ಕೆ ನಾನು ಇಷ್ಟಪಡ್ತೀನಿ. ಅರ್ಧಂಬರ್ಧ ವ್ಲಾಗ್ನ ಕ್ಯಾಪ್ಚರ್ ಮಾಡಿಬಿಟ್ಟು ಶೇರ್ ಮಾಡೋದು ನನಗೆ ಇಷ್ಟ ಇರಲಿಲ್ಲ. ಸೊ ಅದಕ್ಕೆ ಅವ್ನ್ದು ಅಟ್ಲೀಸ್ಟ್ ಪ್ರಾಜೆಕ್ಟ್ದು ಕೆಲಸ ಮುಗಿಸಿದ್ರೆ ಸಾಕು ಅಂತ ಹೇಳಿ ನಾನು ವ್ಲಾಗ್ ಕಡೆ ಅಷ್ಟು ಗಮನ ಕೊಟ್ಟಿರಲಿಲ್ಲ. ಬಟ್ ಕ್ಲೌಡ್ ಕಿಚನ್ ವ್ಯಾಪಾರನ ನಾವು ಮಾಡ್ತಾನೇ ಇದ್ದೀವಿ. ಸೊ ಈ ಒಂದು ಕ್ಲೌಡ್ ಕಿಚನ್ ವ್ಲಾಗಲ್ಲಿ ನಾವು ಈ ಕ್ಲೌಡ್ ಕಿಚನ್ ವ್ಯಾಪಾರ ಶುರು ಮಾಡಿದ್ಮೇಲೆ ಯಾವ ರೀತಿಯ ನೆಗೆಟಿವ್ ರಿವ್ಯೂಸ್ನ ಇಲ್ಲಿಯವರೆಗೂ ಎಕ್ಸ್ಪೀರಿಯನ್ಸ್ ಮಾಡಿದ್ದೀವಿ ಅದ್ರ ಬಗ್ಗೆ ಮಾತಾಡ್ತೀನಿ. ಇವಾಗ ಯಾವುದೇ ಒಂದು ಬಿಸ್ನೆಸ್ಸು ಅಂತ ಬಂದಾಗ ಯಾವಾಗ್ಲೂ ಪಾಸಿಟಿವ್ ಆಗಿ ರಿವ್ಯೂಸ್ನ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. 1% ಆದ್ರೂ ನೆಗೆಟಿವ್ ರಿವ್ಯೂಸ್ ಬಂದೇ ಬರುತ್ತೆ. ಸೊ ನಮ್ಮ ಪುಟ್ಟ ಈ ಕ್ಲೌಡ್ ಕಿಚನ್ ಬಿಸ್ನೆಸ್ಸಲ್ಲಿನೂ ಸಹ ನಾವು 1% ನೆಗೆಟಿವ್ ರಿವ್ಯೂಸ್ನ ಅನುಭವ ಮಾಡಿದ್ದೀವಿ. ಆ ರಿವ್ಯೂಸ್ ಏನು, ಯಾವ ರೀತಿ ಕಸ್ಟಮರ್ಸ್ ಡಿಸ್ಸ್ಯಾಟಿಸ್ಫೈ ಆಗಿ ನಮಗೆ ರಿವ್ಯೂಸ್ ಕೊಟ್ಟರು, ಆ ಒಂದು ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೊಳ್ಳೋದಕ್ಕೆ ನಾನಂತೂ ಸೂಪರ್ ಎಕ್ಸೈಟೆಡ್ ಆಗಿದ್ದೀನಿ. ಆ್ಯಕ್ಚುಲಿ ನಾನು ನನ್ನ ಕ್ಲೌಡ್ ಕಿಚನ್ ಬಿಸ್ನೆಸ್ ಬಗ್ಗೆ ಎಷ್ಟು ವ್ಲಾಗ್ಸ್ ಮಾಡಿ ಶೇರ್ ಮಾಡಿದ್ದೀನೋ ಅದರಲ್ಲಿ ಎಲ್ಲ ಪಾಸಿಟಿವ್ ವಿಚಾರಗಳ ಬಗ್ಗೆ ಮಾತಾಡಿದ್ದು. ನಾವು ಈ ಬಿಸ್ನೆಸ್ ಶುರು ಮಾಡಿದಾಗ ಯಾವ ರೀತಿ ಕಸ್ಟಮರ್ಸ್ ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡಿದ್ರು, ನಾವು ಫಸ್ಟ್ ಟೈಮ್ ಪ್ಯಾಂಪ್ಲೆಟ್ಸ್ನ ಡಿಸ್ಟ್ರಿಬ್ಯೂಟ್ ಮಾಡಿದಾಗ ಎಷ್ಟು ಕಾಲ್ಸ್ ಬಂದಿತ್ತು, ಅದರಲ್ಲಿ ನಾವು ಎಷ್ಟು ಕಸ್ಟಮರ್ಸ್ನ ಕನ್ವರ್ಟ್ ಮಾಡಿದ್ವಿ, ನಮ್ಮ ಕ್ಲೌಡ್ ಕಿಚನಲ್ಲಿ ಕಸ್ಟಮರ್ಸ್ಗೆ ಯಾವ ಫುಡ್ಡು ತುಂಬ ಇಷ್ಟ ಆಗುತ್ತೆ, ನಾವು ಎಷ್ಟು ದುಡ್ಡನ್ನು ಇನ್ವೆಸ್ಟ್ ಮಾಡಿದ್ರೆ ಎಷ್ಟು ಪ್ರಾಫಿಟ್ನ ಗಳಿಸ್ತಿದ್ದೀವಿ, ಇದೆಲ್ಲನೂ ನಿಮ್ಗೆ ಈಗಾಗಲೇ ತಿಳಿಸಿದ್ದೆ. ಬಿಸ್ನೆಸ್ಸು ಅಂತ ಬಂದಾಗ ಪಾಸಿಟಿವ್ ನೆಗೆಟಿವ್ ಎರಡೂ ಇರುತ್ತೆ. ಬಟ್ ಪಾಸಿಟಿವಿಟಿ ಎಷ್ಟಿದೆ, ನೆಗೆಟಿವಿಟಿ ಎಷ್ಟಿದೆ ಅನ್ನೋದೂ ಸಹ ಮುಖ್ಯ ಆಗುತ್ತೆ. 99% ಪಾಸಿಟಿವ್ ಕಸ್ಟಮರ್ಸ್ ಇದ್ದರೆ 1% ನೆಗೆಟಿವ್ ಕಸ್ಟಮರ್ಸೂ ಸಹ ಇದ್ದೇ ಇರ್ತಾರೆ. ಆ 1% ನೆಗೆಟಿವ್ ಕಸ್ಟಮರ್ಸ್ನ ಹೇಗೆ ನಾವು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ಕೊತೀವಿ ಅನ್ನೋದೂ ಸಹ ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾವುದೇ ಒಂದು ಬಿಸ್ನೆಸ್ಸಲ್ಲಿ ಕಸ್ಟಮರ್ಸ್ಗೆ ತುಂಬ ಪ್ರಾಮುಖ್ಯತೆಯನ್ನು ಕೊಡ್ತಾರೆ. ಯಾಕಂದರೆ ಕಸ್ಟಮರ್ಸ್ ಇಲ್ಲ ಅಂತ ಅಂದರೆ ಬಿಸ್ನೆಸ್ ಆಗೋದೇ ಇಲ್ಲ. ಕಸ್ಟಮರ್ಸ್ನ ದೇವ್ರಿಗೆ ಹೋಲಿಸ್ತಾರೆ. ಸೊ ಅದಕ್ಕೆ ಪಾಸಿಟಿವ್ ಕಸ್ಟಮರ್ಸ್ ಇರ್ಬೋದು, ನೆಗೆಟಿವ್ ಕಸ್ಟಮರ್ಸ್ ಇರ್ಬೋದು, ಒಟ್ಟಾಗಿ ನಾವು ಕಸ್ಟಮರ್ಸ್ನ ಹೇಗೆ ಟ್ರೀಟ್ ಮಾಡ್ತೀವಿ ಅನ್ನೋದೂ ಸಹ ತುಂಬ ಮುಖ್ಯವಾಗಿರುತ್ತೆ. ಪಾಸಿಟಿವ್ ಆಗಿ ರಿವ್ಯೂಸ್ ಕೊಟ್ಟರೆ ಪ್ರೀತಿಯಿಂದ ಮಾತಾಡಿ, ನೆಗೆಟಿವ್ ಆಗಿ ರಿವ್ಯೂಸ್ ಕೊಟ್ಟರೆ ನೆಗೆಟಿವ್ ಆಗಿ ರೂಡಾಗಿ ಮಾತಾಡಿದ್ರೆ ತಪ್ಪಾಗುತ್ತೆ. ಇನ್ಫ್ಯಾಕ್ಟ್ ನೆಗೆಟಿವ್ ಆಗಿ ರಿವ್ಯೂಸ್ ಕೊಡ್ತಾರಲ್ಲ ಆ ಒಂದು ಕಸ್ಟಮರ್ಸು ತುಂಬ ವ್ಯಾಲ್ಯೂಬಲ್ ಆಗಿರ್ತಾರೆ ಯಾವುದೋ ಒಂದು ಬಿಸ್ನೆಸ್ಗೆ. ಯಾಕೆ ಅಂದರೆ ಅವರಿಂದ ನಾವು ಭಾಳಷ್ಟು ಕಲಿಯೋದಿರುತ್ತೆ. ಎಲ್ಲರೂ ಪಾಸಿಟಿವ್ ಆಗಿ ತುಂಬ ಚೆನ್ನಾಗಿದೆ, ಸೂಪರ್ ಆಗಿದೆ, ಅದು ಇದು ಅಂತ ಹೇಳ್ತಿದ್ರೆ ನಾವು ಸ್ವಲ್ಪ ಲೇಸಿ ಆಗಿಬಿಡ್ತೀವಿ, ಎಲ್ಲ ಗ್ರಾಂಟೆಡ್ ಆಗಿ ತೊಗೊಂಡ್ಬಿಡ್ತೀವಿ. ಬಟ್ ನೆಗೆಟಿವಿಟಿ ಯಾವಾಗ ಬರುತ್ತೋ ಆವಾಗ ಸ್ವಲ್ಪ ಭಯ ಅನ್ನೋದು ನಮ್ಮಲ್ಲಿ ಓಡುತ್ತೆ. ಸೊ ಆ ಭಯಕ್ಕೆ ತಕ್ಕಂಗೆ ನಾವು ಎಫರ್ಟ್ಸೂ ಸಹ ಹಾಕ್ತೀವಿ. ಸೊ ನಾವು ನಮ್ಮ ಕ್ಲೌಡ್ ಕಿಚನ್ ಬಿಸ್ನೆಸ್ಸಲ್ಲಿ ನೆಗೆಟಿವ್ ರಿವ್ಯೂಸ್ಗೆ, ನೆಗೆಟಿವ್ ಕಸ್ಟಮರ್ಸ್ಗೆ ತುಂಬ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದೀವಿ ಫ್ರೆಂಡ್ಸ್. 99% ಕಸ್ಟಮರ್ಸು ಪಾಸಿಟಿವ್ ಆಗಿ ರಿವ್ಯೂಸ್ ಕೊಟ್ಟಿದ್ದಾರೆ ಅಂತ ಹೇಳಿಬಿಟ್ಟು 1% ನೆಗೆಟಿವ್ ರಿವ್ಯೂಸ್ನ ನಾವು ಇಗ್ನೋರ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದರೆ ಅವ್ರನ್ನ ರಿಟೈನ್ ಮಾಡಿದ್ರೆ ಅವರಿಂದನೂ ಸಹ ನಮಗೆ ಬಿಸ್ನೆಸ್ ಬರ್ಬೋದು, ಇವಾಗಲ್ಲದೆ ಇದ್ರೂ ನಾಳೆ ಬಂದೇ ಬರ್ಬೋದು ಅನ್ನೋ ಒಂದು ಥಿಂಕಿಂಗಿಂದನೇ ನಾವು ಅವ್ರಿಗೂ ಸಹ ಬಹಳ ಪ್ರಾಮುಖ್ಯತೆಯನ್ನು ಕೊಟ್ವಿ. ಅವರು ಏನಕ್ಕೆ ನೆಗೆಟಿವ್ ಆಗಿ ರಿವ್ಯೂಸ್ ಕೊಟ್ಟಿದ್ದಾರೆ, ಏನು ನಾವು ತಪ್ಪು ಮಾಡಿದ್ದೀವಿ ಅಂತ ಅವ್ರ ಜೊತೆ ಮಾತಾಡಿ ಆ ಒಂದು ಪ್ರಾಬ್ಲಮ್ ಇರ್ಬೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು, ಅವರ ಎಕ್ಸ್ಪೆಕ್ಟೇಷನ್ ಏನಿತ್ತೋ ಅದನ್ನು ಅರ್ಥ ಮಾಡಿಕೊಂಡು ನಾವು ಅದನ್ನು ತಿದ್ಕೊಳ್ಳೋದಕ್ಕೆ ಪ್ರಯತ್ನನೂ ಪಟ್ವಿ. ಸೊ ಇವಾಗ ನಾವು ನಮ್ಮ ಕ್ಲೌಡ್ ಕಿಚನ್ ಬಿಸ್ನೆಸ್ಸಲ್ಲಿ ಯಾವ ರೀತಿಯ ನೆಗೆಟಿವ್ ರಿವ್ಯೂಸ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ದೀವಿ ಅಂತ ಶೇರ್ ಮಾಡ್ಕೊತೀನಿ. ಸೊ ಮೊದಲನೇದಾಗಿ ನಾವು ನಮ್ಮ ಕ್ಲೌಡ್ ಕಿಚನ್ ವ್ಯಾಪಾರದಲ್ಲಿ ಬೇರೆಯವ್ರನ್ನ ಯಾರನ್ನೂ ಇನ್ವಾಲ್ವ್ ಮಾಡಿಲ್ಲ. ನಾನು ನನ್ನ ಗಂಡ ಇಬ್ಬರು ಮಾತ್ರನೇ ಮಾಡ್ತಾ ಇರೋದು.
ಅಡುಗೆ ಮಾಡುವುದರಿಂದ ಹಿಡಿದು ಫುಡ್ ಡೆಲಿವರಿ ಮಾಡೋವರೆಗೂ ನಾವಿಬ್ಬರೇ ಮ್ಯಾನೇಜ್ ಮಾಡ್ತಾ ಇರೋದು, ಬೇರೆಯವ್ರನ್ನ ಯಾರನ್ನೂ ಇನ್ಕ್ಲೂಡ್ ಮಾಡಿಲ್ಲ. ಸೊ ಹೀಗಿದ್ದಾಗ ಒಂದೊಂದು ಸಲ ಏನಾಗ್ಬಿಡುತ್ತೆ ಗೊತ್ತಾ, ನಾವೆಷ್ಟೇ ಪ್ರಯತ್ನ ಪಟ್ರೂ ಆನ್ ಟೈಮ್ ಡೆಲಿವರಿ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದನ್ನು ನಾವು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀವಿ. ಅದರಿಂದ ಕಸ್ಟಮರ್ಸೂ ಸಹ ಡಿಸ್ಸ್ಯಾಟಿಸ್ಫೈ ಆಗಿದ್ದು ಉಂಟು. ಏನಾಗುತ್ತೆ ಗೊತ್ತಾ, ನಾವು ಬೇಗನೆ ಎದ್ಬಿಟ್ಟು ಫಟಾಫಟ್ ಅಂತ ಎಲ್ಲ ಪ್ರಿಪೇರ್ ಮಾಡ್ಕೊತೀವಿ. ಒಂದೊಂದು ಸಲ ಟೈಮ್ ಸರಿ ಇಲ್ಲದೆ ಇರೋವಾಗ ಕರೆಂಟ್ ಹೋಗ್ತಾನೆ ಇರುತ್ತೆ. ಸೊ ಕರೆಂಟ್ ಹೋಗ್ತಾ ಇದ್ದರೆ ಸಾಂಬಾರು ಮಸಾಲ ರೆಡಿ ಮಾಡ್ಕೊಳ್ಳೋದಾಗಿರ್ಬೋದು, ಇಲ್ಲಾಂದರೆ ಚಟ್ನಿ ರೆಡಿ ಮಾಡ್ಕೊಳ್ಳೋದಾಗಿರ್ಬೋದು, ಡಿಲೇ ಆಗಿಬಿಡುತ್ತೆ. ಸೊ ಅದರಿಂದನೂ ಸಹ ಆರ್ಡರ್ಸ್ನ ನಾವು ಡಿಲೇ ಆಗಿ ಡೆಲಿವರಿ ಮಾಡಿದ್ದೀವಿ. ಮತ್ತು ಒಂದೊಂದು ಸಲ ಏನಾಗ್ಬಿಡುತ್ತೆ ಗೊತ್ತಾ, ಒಂದೇ ಪರ್ಟಿಕ್ಯುಲರ್ ಟೈಮಲ್ಲಿ ಒಂದು 5ರಿಂದ 6 ಆರ್ಡರ್ಸ್ ಇರುತ್ತೆ. ಸೊ ಆ ಒಂದು ಟೈಮ್ ಸ್ಪೇಸ್ನ ನಾವು ಅಕ್ಯುರೇಟಾಗಿ ಕವರ್ ಮಾಡಬೇಕು ಅಂತ ಅಂದಾಗ ಎಲ್ಲೋ ಒಂದು ಕಡೆ ತುಂಬ ಡಿಫಿಕಲ್ಟ್ ಆಗಿಬಿಡುತ್ತೆ. ನಮ್ಮ ಯಜಮಾನ್ರು 100% ಕೊಡ್ತಾರೆ. ಸೊ ಟೈಮ್ ಪ್ರಕಾರವಾಗಿ 9ರಿಂದ 9:30 ಒಳಗಡೆ ಇಷ್ಟು ಕಸ್ಟಮರ್ಸ್ಗೆ ನಾವು ಡೆಲಿವರ್ ಮಾಡಬೇಕು ಅಂತ ಹೇಳಿಬಿಟ್ಟು ಪ್ರಯತ್ನ ಪಡ್ತಾರೆ. ಬಟ್ಟು ಆನ್ ದ ವೇಯಲ್ಲಿ ಹೋಗುವಾಗ ಸ್ಕೂಟಿಯಲ್ಲಿ ಪೆಟ್ರೋಲ್ ಮುಗ್ದೋಗಿದ್ದು ಉಂಟು. ಸೊ ಅದರಿಂದ ಡಿಲೇ ಆಗಿದ್ದು ಉಂಟು. ಕಸ್ಟಮರ್ಸ್ ಅದರಿಂದ ಡಿಸಪಾಯಿಂಟ್ ಆಗಿದ್ದು ಉಂಟು. ಸೊ ಈ ರೀತಿ ಕಸ್ಟಮರ್ಸ್ ಏನೋ ಒಂದು ಕಾರಣಗಳಿಂದ ಡಿಸಪಾಯಿಂಟ್ ಆದಾಗ ನಾವು ಅದನ್ನು ಹೇಗೆ ಆಕ್ಸೆಪ್ಟ್ ಮಾಡಿದ್ದೀವಿ, ಹೇಗೆ ಆ ಒಂದು ಸಿಚುಯೇಷನ್ನ ಕಸ್ಟಮರ್ಸ್ಗೆ ಅರ್ಥ ಮಾಡಿಸಿದ್ದೀವಿ ಅನ್ನೋದೂ ಸಹ ತುಂಬ ಮುಖ್ಯ ಆಗಿರುತ್ತೆ. ನಮ್ಮ ಯಜಮಾನ್ರು ತುಂಬ ಅಂದರೆ ತುಂಬ ಸ್ಮಾರ್ಟಾಗಿ ಕಸ್ಟಮರ್ ಜೊತೆ ಮಾತಾಡ್ತಾರೆ ಫ್ರೆಂಡ್ಸ್. ಆ್ಯಂಡ್ ಅವರು ಯಾವ ಕಾರಣಗಳಿಂದ ಆನ್ ಟೈಮ್ ಫುಡ್ ಡೆಲಿವರಿ ಮಾಡೋದಕ್ಕೆ ಆಗಿರಲಿಲ್ಲ ಅನ್ನೋದನ್ನು ಸಹ ಪ್ರೀತಿಯಿಂದ ಕಸ್ಟಮರ್ಸ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಭಾಳಷ್ಟು ಕಸ್ಟಮರ್ಸು ನಮ್ಮ ಯಜಮಾನ್ರು ಹೇಳಿದ್ದನ್ನು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಮತ್ತೆ ಮತ್ತೆ ಆರ್ಡರ್ಸ್ ಪ್ಲೇಸ್ ಮಾಡಿರೋದುಂಟು. ಬಟ್ 1% ಕಸ್ಟಮರ್ಸ್ ಏನಾಗುತ್ತೆ ಗೊತ್ತಾ, ಅವರು ತುಂಬ ಪರ್ಟಿಕ್ಯುಲರ್ ಆಗಿರ್ತಾರೆ. ಒಂದು ಸಲ ಏನಾದರೂ ನೆಗೆಟಿವ್ ಎಕ್ಸ್ಪೀರಿಯೆನ್ಸ್ ಆಗಿಬಿಟ್ರೆ ಅದನ್ನೇ ಮೈಂಡಲ್ಲಿ ಇಟ್ಕೊಂಡು ಇವರು ಹೀಗೆ ಹಾಗೆ ಅಂತಲೂ ಹೇಳೋದು ಉಂಟು. ಬಟ್ ನಾವು ಆ ನೆಗೆಟಿವ್ ಕಸ್ಟಮರ್ಸ್ಗೂ ಸಹ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ವಿ. ಏನಾದರೂ ನೆಕ್ಸ್ಟ್ ಟೈಮ್ ಅದೇ ಕಸ್ಟಮರು ಆರ್ಡರ್ ಪ್ಲೇಸ್ ಮಾಡಿದಾಗ ಅವ್ರಿಗೆ ಆನ್ ಟೈಮ್ ಡೆಲಿವರಿ ಪ್ರಾಮುಖ್ಯತೆಯನ್ನು ಕೊಡ್ತೀವಿ. ಅದ್ರ ಜೊತೆಗೇ ಏನಾದರೂ ಒಂದು ಕಾಂಪ್ಲಿಮೆಂಟ್ರಿನೂ ಸಹ ಕೊಡ್ತೀವಿ ಫ್ರೆಂಡ್ಸ್. ಎಕ್ಸಾಂಪಲ್ 2 ಇಡ್ಲಿ ಎಕ್ಸ್ಟ್ರಾ ಕೊಡೋದಾಗಿರ್ಬೋದು, 1 ದೋಸೆ ಎಕ್ಸ್ಟ್ರಾ ಕೊಡೋದಾಗಿರ್ಬೋದು, ಸಾಂಬಾರನ್ನ ಹೆಚ್ಚಾಗಿ ಕೊಡೋದಾಗಿರ್ಬೋದು. ಇದನ್ನೆಲ್ಲ ಮಾಡಿದಾಗ ಅವ್ರೂ ಸಹ ಪಾಸಿಟಿವ್ ಆಗಿ ಕನ್ವರ್ಟ್ ಆಗೇ ಆಗ್ತಾರೆ. ಮತ್ತು ಇನ್ನೊಂದು ವಿಷಯಕ್ಕೂ ಸಹ ನಮಗೆ ನೆಗೆಟಿವ್ ರಿವ್ಯೂಸ್ ಕಸ್ಟಮರ್ ಕಡೆಯಿಂದ ಬಂದಿದ್ದು ಉಂಟು. ಅದು ಏನಪ್ಪ ಅಂತ ಅಂದರೆ, ನಾವು ಈ ಬಿಸ್ನೆಸ್ನ ಶುರು ಮಾಡಿದಾಗ ಪ್ರತಿದಿನ ಫುಡ್ ಡೆಲಿವರಿ ಮಾಡ್ತಿದ್ವಿ, ಪ್ರತಿದಿನ ವ್ಯಾಪಾರ ಮಾಡ್ತಿದ್ವಿ. ಸೊ ಹೀಗಿದ್ದಾಗ ಕಸ್ಟಮರ್ಸು ನಮ್ಮ ಮೇಲೆ ಡಿಪೆಂಡ್ ಆಗಿರ್ತಾರೆ. ಯಾವಾಗ ಅವ್ರಿಗೆ ಸೌತ್ ಇಂಡಿಯನ್ ಫುಡ್ ತಿನ್ನಬೇಕು ಅಂತ ಅನಿಸುತ್ತೋ ನಮ್ಮನ್ನು ನೆನೆಸ್ಕೊಂಡು ಆರ್ಡರ್ ಪ್ಲೇಸ್ ಮಾಡೋ ಥರ ಒಂದು ಮೈಂಡ್ಸೆಟ್ ಆಗಿರುತ್ತೆ. ಆಲ್ ಆಫ್ ಎ ಸಡನ್ ನಾವು ಈ ಬಿಸ್ನೆಸ್ಗೆ 3 ಮಂತ್ಸ್ ಆದಮೇಲೆ ಪಾಸನ್ನು ಕೊಟ್ಟಾಗ ಕಸ್ಟಮರ್ಸು ತುಂಬ ಡಿಸಪಾಯಿಂಟ್ ಆದರು. ಏನಕ್ಕೆ ನೀವು ಸಡನ್ನಾಗಿ ಬಿಸ್ನೆಸ್ಗೆ ಪಾಸ್ ಇಟ್ಟಿದ್ದೀರಾ, ಏನಕ್ಕೆ ನಾವು ಆರ್ಡರ್ ಪ್ಲೇಸ್ ಮಾಡೋದಕ್ಕಾಗಲ್ಲ, ಯಾವ ಸಿಚುಯೇಷನಿಂದ ನೀವಿದ್ದೀರಾ, ಏನಾಗ್ತಾ ಇದೆ ಎತ್ತ ಅಂತ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಡೀಟೇಲ್ಸ್ನ ಕೇಳೋದಕ್ಕೆ ಶುರು ಮಾಡಿದ್ರು. ನಾವು ಹೇಳಿದ್ವಿ, ಈ ಥರ ಬಾಡಿಗೆ ಮನೆಯಿಂದ ಬಿಸ್ನೆಸ್ ಮಾಡ್ತಾ ಇರೋದು, ಕೆಲವು ಪ್ರಾಬ್ಲಮ್ಸ್ನ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇದ್ದೀವಿ. ಸೊ ಆದ್ದರಿಂದ ನಾವು ಕೆಲವು ದಿನಗಳ ಕಾಲ ಪಾಸನ್ನು ಮಾಡಿದ್ದೀವಿ. ಮತ್ತೆ ಬೇರೆ ಮನೆಗೆ ಶಿಫ್ಟ್ ಆದಮೇಲೆ ಬಿಸ್ನೆಸ್ನ ಶುರು ಮಾಡ್ತೀವಿ ಹಾಗೆ ಹೀಗೆ ಅಂತ ನಮ್ಮ ಕೈಯಲ್ಲಾದಷ್ಟು ನಾವು ಕಸ್ಟಮರ್ಸ್ಗೆ ಕನ್ವಿನ್ಸ್ ಮಾಡೋದಕ್ಕೆ ಪ್ರಯತ್ನ ಪಟ್ವಿ. ಬಟ್ ಆ ಎಲ್ಲ ಕಸ್ಟಮರ್ಸ್ದು ಡೇಟಾ ಎಲ್ಲನೂ ನಾವು ಸೇವ್ ಮಾಡಿಕೊಂಡು ಎಲ್ರಿಗೂ ಆವಾಗವಾಗ ಪ್ರೊಫೆಷ್ನಲ್ ರೀತಿಯಲ್ಲಿನೇ ಮೆಸೇಜಸ್ನ ಕಳಿಸ್ತಿದ್ವಿ. ಯಾವುದೇ ಹಬ್ಬ ಇರ್ಬೋದು, ಹರಿದಿನಗಳಾಗಿರ್ಬೋದು, ಎಲ್ರಿಗೂ ವಿಶ್ ಮಾಡಿ ಒಳ್ಳೆಯದಾಗಲಿ ಅಂತ ಮೆಸೇಜಸ್ನ ಬ್ರಾಡ್ಕಾಸ್ಟ್ ಮಾಡ್ತಿದ್ವಿ. ದೇವ್ರ ಕೃಪೆಯಿಂದ ಈ ಬಾಡಿಗೆ ಮನೆಗೆ ಶಿಫ್ಟ್ ಆದಮೇಲೆ ಈ ಮನೆ ಓನರು ವೀಕೆಂಡ್ಸಲ್ಲಿ ಕ್ಲೌಡ್ ಕಿಚನ್ ಆಪ್ರೇಟ್ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟರು. ಸೊ ಅವ್ರು ಪರ್ಮಿಷನ್ ಕೊಟ್ಟರು ಅಂತ ಎಲ್ಲ ಕಸ್ಟಮರ್ಸ್ಗೂ ಸಹ ಮತ್ತೆ ನಮ್ಮ ಕ್ಲೌಡ್ ಕಿಚನ್ ರಿಓಪನ್ ಆಗ್ತಾ ಇದೆ, ವೀಕೆಂಡ್ಸಲ್ಲಿ ನೀವು ಫುಡ್ ಆರ್ಡರ್ ಮಾಡ್ಬೋದು ಅಂತ ಮೆಸೇಜಸ್ನ ಕಳಿಸಿದಾಗ ಅದರಲ್ಲಿ ಒಬ್ಬರು ನೆಗೆಟಿವ್ ಆಗಿಯೇ ರಿಪ್ಲೈ ಮಾಡಿದ್ರು. ನಿಮ್ಮ ಹತ್ರ ಆರ್ಡರ್ ಪ್ಲೇಸ್ ಮಾಡಬೇಕು ಅಂತ ಅಂದ್ರೇ ಭಯ ಆಗುತ್ತೆ, ಯಾಕಂದರೆ ನೀವು ರಿಲಯಬಲ್ ಅಲ್ಲ, ನಿಮ್ಮ ಇಷ್ಟದಂತೆ ನೀವು ಟೈಮ್ನ ಚೇಂಜ್ ಮಾಡ್ತೀರಾ, ಶೆಡ್ಯೂಲ್ನ ಚೇಂಜ್ ಮಾಡ್ತಿದ್ದೀರಾ. ನಮಗೆ ಯಾವಾಗ ಫುಡ್ ಬೇಕೋ ಆವಾಗ ನಾವು ಆರ್ಡರ್ ಪ್ಲೇಸ್ ಮಾಡೋಕ್ಕಿಲ್ಲ. ಸೊ ಅದಕ್ಕೆ ನಾನು ನಿಮ್ಮ ಹತ್ರ ಆರ್ಡರ್ ಪ್ಲೇಸ್ ಮಾಡೋದಿಲ್ಲ, ನೀವು ರಿಲಯಬಲ್ ಅಲ್ಲ ಅಂತ ಹೇಳಿ ಮೆಸೇಜ್ ಮಾಡಿದ್ರು. ಕಸ್ಟಮರ್ದು ಆ ರಿಪ್ಲೈ ಓದಿದಾಗ ಒಂಥರ ನನಗೆ ಬೇಜಾರಾಯಿತು. ನನ್ನ ಕೈಲಾದಷ್ಟು ಅವ್ರನ್ನ ರೀಟೇನ್ ಮಾಡೋದಕ್ಕೆ ಪ್ರಯತ್ನ ಪಟ್ಟೆ, ಎಕ್ಸ್ಪ್ಲನೇಷನ್ ಕೊಟ್ಟೆ, ಈ ಥರ ಸಿಚುಯೇಷನ್ ಇತ್ತು. ಸೊ ಇದಕ್ಕಾಗಿಯೇ ನಾವು ಈ ಥರ ಚೇಂಜಸ್ ಮಾಡಿರೋದು. ಬಾಡಿಗೆ ಮನೆಯಿಂದ ಪರ್ಮಿಷನ್ ಕೊಟ್ಟಾಗ ಮಾತ್ರ ನಾವು ಬಿಸ್ನೆಸ್ ಮಾಡೋದಕ್ಕೆ ಸಾಧ್ಯ ಆಗೋದು, ವಿತೌಟ್ ಪರ್ಮಿಷನ್ ನಾವು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ನನ್ನ ಕೈಲಾದಷ್ಟು ಎಕ್ಸ್ಪ್ಲನೇಷನ್ ಕೊಟ್ಟೆ ಫ್ರೆಂಡ್ಸ್. ಐ ಬಿಲೀವ್ ಇನ್ ಎಕ್ಸ್ಪ್ಲನೇಷನ್. ಒಬ್ಬರು ಏನಾದರೂ ನೆಗೆಟಿವ್ ಆಗಿ ನಮ್ಮ ಬಗ್ಗೆ
ಥಿಂಕ್ ಮಾಡ್ತಾ ಇದ್ದಾರೆ ಅಂತ ಅಂದಾಗ ಅವ್ರಿಗೆ ನಮ್ಮ ಪರಿಸ್ಥಿತಿ ಬಗ್ಗೆ ಗೊತ್ತಿರಲ್ಲ. ಸೊ ಅದಕ್ಕೆ ನನ್ನ ಕೈಲಾದಷ್ಟು ನಮ್ಮ ಪರಿಸ್ಥಿತಿ ಹೇಗಿದೆಯೋ ಅದ್ರ ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿನೇ ಆ ಕಸ್ಟಮರ್ಗೂ ಸಹ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಪ್ರಯತ್ನ ಪಟ್ಟೆ. ಅವರು ಅರ್ಧಂಬರ್ಧ ಅರ್ಥ ಮಾಡಿಕೊಂಡು ರಿಪ್ಲೈನೇ ಕೊಟ್ಟಿಲ್ಲ. ಸೊ ಅದನ್ನು ಇಗ್ನೋರ್ ಮಾಡು ಅಂತ ನಮ್ಮ ಯಜಮಾನ್ರು ನನಗೆ ಸಲಹೆ ಕೊಟ್ಟರು. ಆ ಸಲಹೆಯನ್ನು ನಾನು ಸಹ ಆಕ್ಸೆಪ್ಟ್ ಮಾಡಿದೆ. ಸೊ ಈ ಥರ ನಮಗೂ ಸಹ ನೆಗೆಟಿವ್ ಎಕ್ಸ್ಪೀರಿಯೆನ್ಸ್ಗಳು, ರಿವ್ಯೂಸ್ಗಳು ಬರ್ತಾನೆ ಇರುತ್ತೆ. ಹಾಗಂತ ಹೇಳ್ಬಿಟ್ಟು ನಾವು ಎಲ್ಲರನ್ನ ಇಗ್ನೋರ್ ಮಾಡೋದಕ್ಕೆ ಆಗೋದಿಲ್ಲ. ನಮ್ಮ ಕೈಲಾದಷ್ಟು ಎಫರ್ಟ್ನ ಹಾಕಬೇಕಾಗಿ ಬರುತ್ತೆ. ಬಿಕಾಸ್ ಕಸ್ಟಮರ್ಸ್ ಇಲ್ಲ ಅಂದರೆ ನಮಗೆ ಬಿಸ್ನೆಸ್ ಇರೋದಿಲ್ಲ. ಈ ಒಂದು ಕಸ್ಟಮರು ನಮ್ಮನ್ನು ಯಾರು ರಿಲಯಬಲ್ ಇಲ್ಲ ಅಂತ ಹೇಳಿದ್ರಲ್ಲ, ಅವರು ನಾವು ಪ್ರತಿದಿನ ಬಿಸ್ನೆಸ್ ಮಾಡ್ತಿದ್ದಾಗ 3 ತಿಂಗಳಲ್ಲಿ 5,000ದಷ್ಟು ಬಿಸ್ನೆಸ್ನ ನಮಗೆ ಕೊಟ್ಟಿದ್ದಾರೆ ಫ್ರೆಂಡ್ಸ್. ನಮ್ಮ ಬಿಸ್ನೆಸ್ಗೆ ಅವರು ವ್ಯಾಲ್ಯೂಬಲ್ ಕಸ್ಟಮರ್ ಆಗಿದ್ದರು. ಬಟ್ ಕಾರಣಾಂತರಗಳಿಂದ ಅವರ ಎಕ್ಸ್ಪೆಕ್ಟೇಷನ್ ನಮ್ಮ ಮೇಲೆ ಬೇರೆಯಾಗಿತ್ತು, ನಮ್ಮ ಸಿಚುಯೇಷನ್ ಬೇರೆಯಾಗಿತ್ತು. ಅವ್ರ ಎಕ್ಸ್ಪೆಕ್ಟೇಷನ್ಗೆ ತಕ್ಕಂಗೆ ನಾವು ಸರ್ವಿಸ್ನ ಕೊಡೋದಕ್ಕೆ ಆಗಿರಲಿಲ್ಲ. ಸೊ ಅದಕ್ಕೆ ಅವ್ರು ಇವಾಗ ನಮ್ಮ ಜೊತೆ ಆರ್ಡರ್ ಪ್ಲೇಸ್ ಮಾಡ್ತಾ ಇಲ್ಲ. ಸೊ ಈ ಥರದ ಕಂಡೀಷನಲ್ಲಿನೂ ಸಹ ನಾವು ಕಸ್ಟಮರ್ಸ್ನ ಕೆಟ್ಟದಾಗಿ ಹೇಳೋದಕ್ಕೆ ಆಗೋದಿಲ್ಲ. ಬಿಕಾಸ್ ಕಸ್ಟಮರ್ಸ್ ಯಾವಾಗ್ಲೂ ರೈಟ್ ಆಗಿರ್ತಾರೆ. ಕಸ್ಟಮರ್ಸ್ಗೆ ನಾವೊಬ್ಬರೇ ಆಪ್ಷನ್ ಆಗಿರಲ್ಲ, ಅವ್ರಿಗೆ ಭಾಳಷ್ಟು ಆಪ್ಷನ್ಸ್ ಇರುತ್ತೆ. ಅವರಿಂದ ನಮ್ಗೆ ದುಡ್ಡು ಬೇಕು ಅಂತ ಅಂದಾಗ ಅವ್ರಿಗೆ ತಕ್ಕಂಗೆ ನಾವೂ ಸಹ ಸರ್ವಿಸ್ ಕೊಡಬೇಕಾಗಿ ಬರುತ್ತೆ. ಇದನ್ನು ಅರ್ಥ ಮಾಡಿಕೊಂಡು ನಾವು ಇವಾಗ ನಮ್ಮ ಹತ್ರ ಇರುವ ರೆಗ್ಯುಲರ್ ಕಸ್ಟಮರ್ಸನ್ನು ಕಾಪಾಡ್ಕೊಂಡು ಬರ್ತಿದ್ದೀವಿ. ಒಳ್ಳೆ ಕ್ವಾಲಿಟಿ ಫುಡ್ಡಿಂದ, ಸರ್ವಿಸಿಂದ ಅವ್ರನ್ನ ರಿಟೇನ್ ಮಾಡ್ಕೊಂಡು ಬರ್ತಿದ್ದೀವಿ. ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ನಮ್ಮ ಕಡೆ ಆದಷ್ಟು ನಾವು 100% ಕೊಟ್ಟು ಅವ್ರನ್ನ ಕನ್ವಿನ್ಸ್ ಮಾಡೋದಕ್ಕೂ ಸಹ ಪ್ರಯತ್ನ ಪಡ್ತಿದ್ದೀವಿ. ಯಾರೂ ಪರ್ಫೆಕ್ಟ್ ಅಲ್ಲ ಫ್ರೆಂಡ್ಸ್. ಎಲ್ಲರೂ ಚಿಕ್ಕ ಪುಟ್ಟ ಮಿಸ್ಟೇಕ್ಸ್ ಮಾಡೇ ಮಾಡ್ತಾರೆ. ಅದನ್ನು ಆ್ಯಕ್ಸೆಪ್ಟ್ ಮಾಡಿಕೊಂಡು, ಸ್ಪೆಷಲಿ ವೆನ್ ಇಟ್ ಕಮ್ಸ್ ಟು ಬಿಸ್ನೆಸ್, ನಮ್ಮ ಮಿಸ್ಟೇಕ್ಸ್ನ ಅರ್ಥ ಮಾಡಿಕೊಂಡು ನಾವು ಅದನ್ನು ತಿದ್ದುಕೊಂಡು ಸರಿಯಾಗಿ ಕಸ್ಟಮರ್ಸ್ ಕಡೆ ಗಮನ ಕೊಟ್ಟು ಅವ್ರಿಗೆ 100% ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಾಗ ಲಾಂಗ್ ಟರ್ಮಲ್ಲಿ ಅದು ನಮಗೆ ಬೆನಿಫಿಷಿಯಲ್ ಆಗೇ ಆಗುತ್ತೆ. ಇವಾಗ ನಮ್ಮ ಸಿಚುಯೇಷನ್ ಸರಿ ಇಲ್ಲ, ವಾರದಲ್ಲಿ 2 ದಿನ ಫುಡ್ ಬಿಸ್ನೆಸ್ ಮಾಡ್ತಾ ಇದ್ದೀವಿ ಅಂತ ಎಲ್ಲ ಕಸ್ಟಮರ್ಸ್ಗೆ ಇಂಪಾರ್ಟೆನ್ಸ್ ಕೊಡ್ದಿರ ಇಗ್ನೋರ್ ಮಾಡಿಬಿಟ್ರೆ, ನಾವು ಲಾಂಗ್ ಟರ್ಮ್ ದೊಡ್ಡದಾಗಿ ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡಾಗ ನಮಗೆ ಕಸ್ಟಮರ್ಸ್ ಸಿಗೋದಿಲ್ಲ. ಸೊ ಚಿಕ್ಕದಾಗಿ ನಾವು ಬಿಸ್ನೆಸ್ ಮಾಡೋವಾಗಲೇ ಕಸ್ಟಮರ್ಸ್ಗೆ ಇಂಪಾರ್ಟೆನ್ಸ್ ಕೊಟ್ಬಿಟ್ಟು ಅವ್ರನ್ನ ರಿಟೇನ್ ಮಾಡಿಕೊಂಡು ಹೋದಾಗ ನಾವು ದೊಡ್ಡದಾಗಿ ಬಿಸ್ನೆಸ್ ಮಾಡುವಾಗೂ ಸಹ ಕಸ್ಟಮರ್ಸ್ ನಮಗೆ ಹೆಲ್ಪ್ ಮಾಡ್ತಾರೆ, ಬಿಸ್ನೆಸ್ ಕೊಡ್ತಾರೆ ಅನ್ನೋದನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಈ ಒಂದು ವ್ಲಾಗಲ್ಲಿ ಇಷ್ಟೇ. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಸ್ವಲ್ಪ ಮಟ್ಟಿಗೆ ಆದರೂ ಇಷ್ಟ ಆದರೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವ್ಲಾಗ್ಸ್ನ ನೋಡಿ. ಮತ್ತೆ ಸಿಗೋಣ ಇನ್ನೊಂದು ಕ್ಲೌಡ್ ಕಿಚನ್ ವ್ಲಾಗಲ್ಲಿ. ಅಲ್ಲಿಯವರೆಗೂ ಪ್ಲೀಸ್ ಡೂ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್. ಟೇಕ್ ಕೇರ್. ಹ್ಯಾವ್ ಎ ಗ್ರೇಟ್ ಡೇ ಅಹೆಡ್.